ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ಇವತ್ತು ಚಿಕನ್ ಪದಾರ್ಥ, ಹಾಗೆ ಹೆಂಡತಿಗೆ ಸ್ವಲ್ಪ ಹೆಲ್ಪ್ ಮಾಡಿ ತೆಂಗಿನಕಾಯಿ ನೀರುಳ್ಳಿ ಎಲ್ಲ ಕೊಯ್ದು ಸ್ವಲ್ಪ ಇಟ್ಕೊಂಡು ಅವರೆಲ್ಲ ಮತ್ತೆ ನೆಕ್ಸ್ಟ್ ಮಾಡ್ತಾರೆ. ಇದು ಶುಂಠಿ, ಇದು ನೀರುಳ್ಳಿ, ಇದು ಸ್ವಲ್ಪ ಗೀ ರೈಸ್ಗೆ ಮತ್ತು ಮತ್ತೆ ಚಿಕನ್ನಿಗೆ ಅದು ಮತ್ತು ಬೆಳ್ಳುಳ್ಳಿ ಇಷ್ಟು. ನೋಡಿ, ನನ್ನ ಗಂಡ ಎಲ್ಲ ವಿಷಯದಲ್ಲಿ ಕೂಡ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ನನಗೆ ಕೂಡ ಎಲ್ಲ ಈಸಿಯಾಗಿ ಸ್ವಲ್ಪ ಬೇಗ ಬೇಗ ಆಗ್ತದಲ್ಲ ಕೆಲಸ. ಚಿಕನ್ ಪದಾರ್ಥ ರೆಡಿ ಮಾಡ್ತಾ ಇದ್ದೇನೆ. ತೆಂಗಿನಕಾಯಿಯನ್ನು ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಒಳ್ಳೆ ಗಮ್ಮಂತ ಪರಿಮಳ ಬರ್ತಾ ಉಂಟು. ಈ ರೀತಿ ಮಾಡೋದ್ರಿಂದ ಚಿಕನ್ ಕರಿ ತುಂಬ ಟೇಸ್ಟ್ ಆಗ್ತದೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಈಗ ನೋಡಿ ರೆಡಿ ಆಯಿತು, ಕಲರ್ ಕೂಡ ಚೇಂಜ್ ಆಯಿತು. ನೋಡಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ: ಗಿಡ್ಡ ಮೆಣಸು 3, ಉದ್ದ ಮೆಣಸು 10, ಕೊತ್ತಂಬರಿ ಸ್ವಲ್ಪ, ಜೀರಿಗೆ ಸ್ವಲ್ಪ, ಮೆಂತೆ, ಬೆಳ್ಳುಳ್ಳಿ, ಅರಿಶಿನ, ಹುಳಿ, 2 ಪೀಸಸ್ ಚಕ್ಕೆ. ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಗ್ರೈಂಡರಿಗೆ ಹಾಕ್ತೇನೆ. ಇದನ್ನು ಫಸ್ಟ್ ರನ್ ಮಾಡ್ತೇನೆ. ಆಮೇಲೆ ಫ್ರೈ ಮಾಡಿ ಇಟ್ಟಂಥ ತೆಂಗಿನಕಾಯಿಯನ್ನು ಇದಕ್ಕೆ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡೋದು. ಗ್ರೈಂಡರಲ್ಲಿ ಮಾಡುವ ಕಾರಣ ತುಂಬ ಟೇಸ್ಟಾಗಿ ಬರ್ತದೆ. ನಾನ್ ವೆಜ್ ಮಾಡುವಾಗ ನಾನು ಹೆಚ್ಚಾಗಿ ಮಣ್ಣಿನ ಮಡಿಕೆಯನ್ನು ಯೂಸ್ ಮಾಡ್ತೀನಿ. 4 ಟೀ ಸ್ಪೂನ್ ತುಪ್ಪ ಹಾಕಿ ಬಿಸಿಯಾದ ಮೇಲೆ ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದ ಮೇಲೆ ಒಂದು ಕಟ್ ಮಾಡಿದ ಟೊಮೆಟೊವನ್ನು ಇದಕ್ಕೆ ಸೇರಿಸಿದೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಚಿಕನ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಅರಸಿನ ಆಮೇಲೆ ಕಲ್ಲುಪ್ಪನ್ನು ಸೇರಿಸಿಕೊಂಡು ಇನ್ನೊಮ್ಮೆ ಫುಲ್ ಮಿಕ್ಸ್ ಮಾಡ್ತಾ ಇದ್ದೇನೆ. ಆಮೇಲೆ ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಈಗ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ. ಆಲ್ರೆಡಿ ಮಸಾಲೆ ಕೂಡ ನುಣ್ಣಗೆ ಆಗಿದೆ. ಬೆಂದ ಚಿಕನಿಗೆ ಮಸಾಲೆಯನ್ನು ಈಗ ಸೇರಿಸ್ತಾ ಇದ್ದೇನೆ. ಮಸಾಲೆ ತುಂಬ ದಪ್ಪ ಉಂಟಲ್ಲ, ಸೊ ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೇನೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಲು ಬಿಡ್ತೇನೆ. ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ನನಗೆ ಮರ್ತೋಯ್ತು ತೋರಿಸ್ಲಿಕ್ಕೆ, ಸಾರಿ ಫ್ರೆಂಡ್ಸ್. ಗಂಡ ಮತ್ತು ಮಕ್ಕಳು ಹೇಳ್ತಾ ಇದ್ರು ಎಂಥ ಪರಿಮಳ ಬರ್ತಾ ಉಂಟು ಅಂಥೇಳಿ. ಹಳೆ ಶೈಲಿಯ ಕೋಳಿ ಪದಾರ್ಥವನ್ನು ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ. ಚಾಲೆಂಜ್ ಹಾಕಿ ಹೇಳ್ತಿದ್ದೇನೆ, ತುಂಬ ಟೇಸ್ಟ್ ಆಗ್ತದೆ. ನೋಡಿ, ಒಂದು ಕಡೆ ಗೀ ರೈಸ್ ಕೂಡ ರೆಡಿ ಆಯಿತು. ಗೀ ರೈಸ್ ಒಂದಿಗೆ ಚಿಕನ್ ಪದಾರ್ಥ ಅಂತೂ ಹೇಳೋದೇ ಬೇಡ, ತುಂಬ ಟೇಸ್ಟ್ ಆಗ್ತದೆ. ಆಮೇಲೆ ಕೋಳಿ ರೊಟ್ಟಿ ತಂದಿದ್ರು ಹಸ್ಬೆಂಡ್, ಹಾಗೆ ನೋಡಿ ಅದಕ್ಕೆಲ್ಲ ಹಾಕ್ತಾ ಇದ್ದೇನೆ. ಮೊದಲಿಗೆ ನಾವು ಇದನ್ನು ತಿಂತಿದ್ದೇವೆ ಎಲ್ಲರೂ ಕೂಡ ಸೇರಿಕೊಂಡು, ಆಮೇಲೆ ಗೀ ರೈಸ್ ಅಂತ ತಿಂತೇವೆ. ನಮ್ಮ ಮನೆಯಲ್ಲಿ ಚಿಕನ್ ಪದಾರ್ಥ ಮಾಡಲಿ ಸುಕ್ಕ ಮಾಡಲಿ ಏನೇ ಮಾಡಿದರೂ ಕೂಡ ಚಿಕನ್ ಐಟಮಲ್ಲಿ ಕಬಾಬ್ ಅಂತೂ ಬೇಕೇ ಬೇಕು. ಅದನ್ನು ಕೂಡ ರೆಡಿ ಮಾಡಿದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಯಿತು ಮಮ್ಮಿಯ ಸ್ಪೆಷಲ್ ಅಡಿಗೆ ಚಿಕನ್ ಕರಿ ಮತ್ತು ಕೋರಿ ರೊಟ್ಟಿ. ಅದರ ಒಟ್ಟಿಗೆ ಸೈಡ್ ಡಿಶ್ ಆಗಿ ಕಬಾಬ್ ಇದ್ರೆ ಅಂತೂ ವಾ ಹೇಳೋದೇ ಬೇಡ. ಎಲ್ಲ ನೋಡಿ, ಚಿನ್ನು ಗೀ ರೈಸ್ ತಿಂತಿದ್ದಾಳೆ. ಇದು ಸಹ ಇನ್ನೊಂದು ಒಳ್ಳೆಯ ಕಾಂಬಿನೇಷನ್, ಚಿಕನ್ ಕರಿ ಒಟ್ಟಿಗೆ ಗೀ ರೈಸ್ ವಿತ್ ಕಬಾಬ್. ಹೌದು, ಹೇಗಾಗಿದೆ? ಒಳ್ಳೆ ಆಗಿದೆ. ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ನೀವು ಸಹ ನಿಮ್ಮ ಮನೆಯಲ್ಲಿ ಹೀಗೆ ಪದಾರ್ಥನ ಟ್ರೈ ಮಾಡಿ. ಮಂಗಳೂರು ಶೈಲಿಯ ಚಿಕನ್ ಸಾರನ್ನು ನೀವು ಸಹ ಟ್ರೈ ಮಾಡಿ ಮತ್ತೆ ನಮಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ. ಈಗ ಬನ್ನಿ ಕೋರಿ ರೊಟ್ಟಿ ಒಟ್ಟಿಗೆ ಚಿಕನ್ ಕರಿಯನ್ನು ಟೇಸ್ಟ್ ಮಾಡುವ. ವಾಹ್, ಸೂಪರ್. ಹೀಗೆ ಒಂದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಮಂಗಳೂರು ಶೈಲಿಯ ಚಿಕನ್ ಕರಿಯನ್ನು. ಮಮ್ಮಿ ಒಳ್ಳೆ ರೀತಿಯಲ್ಲಿ ಚಿಕನ್ ಕರಿ ಎಲ್ಲ ಬೇರೆ ಬೇರೆ ಫುಡ್ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ, ವೆರೈಟಿ ಟೇಸ್ಟಾಗಿ. ಸೊ ಒಂದೊಂದು ರೆಸಿಪಿ ಎಲ್ಲ ಹಾಕ್ತಾ ಇರ್ತಾರೆ, ಸೊ ಟ್ರೈ ಮಾಡ್ತಾ ಇರಿ. ಓಕೆ, ಈಗ ನಾವು ರೀಲ್ಸ್ ಮಾಡಲಿಕ್ಕೆ ಹೊರಗೆ ಹೋಗ್ತಿದ್ದೇವೆ. ಸೊ ಈಗ ಅಂದರೆ ರೀಲ್ಸ್ ಮಾಡಬೇಕು. ಮಳೆ ಇಲ್ಲ ಇವತ್ತು, ಮಳೆ ಎಲ್ಲ ನಿಂತಿದೆ. ಇಲ್ಲಾಂದರೆ ಯಾವಾಗ ಸಹ ಮಳೆ, ತುಂಬ ದಿವಸ ಆಯಿತು. ದಕ್ಷಿಣ ಕನ್ನಡ ಫುಲ್ ಮಳೆ ಇತ್ತು. ಹಾಗೆ ಮತ್ತೆ ನಮ್ದು ಇವತ್ತು ಮಮ್ಮಿ ಡ್ಯಾಡಿ ರೀಲ್ಸ್ ಉಂಟು, ಮತ್ತೆ ನಮ್ಮ ಫ್ಯಾಮಿಲಿ ರೀಲ್ಸ್ ಉಂಟು. ಸೊ ಹೇಗೂ ಮಳೆ ಬಿಟ್ಟಿದೆಲ್ಲ, ಹಾಗೆ ಮಾಡಿಡುದೆಲ್ಲ. ಹೌದು, ಮತ್ತೆ ಮಳೆ ಇದ್ದಾಗೆಲ್ಲ ನಾವು ಒಳಗೇನೆ ಮಾಡ್ತೇವೆ, ಮನೆ ಒಳಗೆ. ವ್ಯೂ ಚಂದ ಬೇಕಲ್ಲ ಮಾಡುವಾಗ ಸಹ, ಡ್ಯಾನ್ಸ್ ಎಲ್ಲ ನಿಮಗೆ ಸಹ
ಅದನ್ನು ನೋಡಿ ಖುಷಿ ಆಗ್ಬೇಕಲ್ಲ. ಹೌದು, ನೇಚರ್ ಅದು ಇದೆ. ಅದಕ್ಕೋಸ್ಕರ ನಾವು ಮಳೆ ನಿಂತಾಗ ಹೊರಗೆ ಹೋಗ್ತೇವೆ. ನೋಡಿ ನಿಮಗೋಸ್ಕರ ಎಲ್ಲ ನಾವು ಎಷ್ಟು ಕಷ್ಟ ಪಡ್ತೇವೆ, ಮಳೆ ನಿಲ್ಲಲಿಕ್ಕೆ ಕಾಯ್ತಾ ಇರ್ತೇವೆ ನಾವು. ಅದಕ್ಕೋಸ್ಕರ ಒಂದು ಈ ಬ್ಲಾಗಿಗೆ ಒಂದು ಲೈಕ್ ಇರಲಿ, ಇಷ್ಟವಾಗಿದ್ರೆ ಶೇರ್ ಮಾಡಿ, ಹೊಸಬರಾಗಿದ್ರೆ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮಳೆ ನಿಂತಿದೆ ಗೈಸ್, ಮಳೆ ಇಲ್ಲ ಇಲ್ಲಿ, ಮಳೆ ಇಲ್ಲ. ಕ್ಯಾಮರಾಮ್ಯಾನ್ ಹೇಳಿ ನಮ್ಮ ಡೈರೆಕ್ಷನ್ ಕೊಡ್ತಿದ್ದಾರೆ, ಮತ್ತೆ ಹೇಗೆ ಎಡಿಟ್ ಮಾಡ್ಬೇಕಂತ ಇವರು ನೋಡಿ ಡೈರೆಕ್ಟರ್ ಅವರು. ಅದು ನಾವು ವಿಡಿಯೋ ನೋಡ್ತಿದ್ದೇವೆ, ವಿಡಿಯೋದಲ್ಲಿ ಸೆಟ್ಟಿಂಗ್ ಆಗಬೇಕಲ್ಲ ಹೇಗೆ ಉಂಟು ಅಂತ, ಅದೇ ರೀತಿ ವಿಡಿಯೋ ಅದಕ್ಕೆ ಇವರು ಡೈರೆಕ್ಟರ್ ಹೇಗೆ ಮಾಡುದಂತ ಹೇಳ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ನೀವೆಲ್ಲರೂ? ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನನಗೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಈಗ ವಿಡಿಯೋ ಕಂಟಿನ್ಯೂ ಮಾಡಿದ್ದೇನೆ. ನಮ್ಮದು ರೀಲಿಗೆ ಎಡಿಟ್ ಆಗ್ತಾನೆ ನೋಡಿ, ಅವಳು ಎಡಿಟ್ ಮಾಡ್ತಿದ್ದಾಳೆ. ತುಂಬ ಲೇಟ್ ಆಯಿತು ಅವತ್ತು. ಆಮೇಲೆ ನೋಡಿ ಮಳೆ ಇಲ್ಲ ನೋಡಿ, ನನಗೆ ಯಾವಾಗಲೂ ರೀಲ್ ಮಾಡುವಾಗ ನನ್ನ ರೀಲ್ಸಿಗೆ ಮಳೆ ಬರುದಿಲ್ಲ, ಏನಂತ ಗೊತ್ತಿಲ್ಲ. ಯಾಕೆ ಹೇಳಿದ್ರೆ ತುಂಬ ಇಷ್ಟ ಅಂತ ನನ್ನ ರೀಲ್ಸ್ ವರುಣನಿಗೆ, ಅಲ್ಲ ಚಿನ್ನ? ಹೌದು, ವರುಣನಿಗೆ ತುಂಬ ಇಷ್ಟ ಅಂತ. ವರುಣನಿಗೆ ಇಷ್ಟ ಅಲ್ಲ, ವರುಣ ಬರ್ಬೇಕಿತ್ತು, ಮಳೆ ಇಷ್ಟ ಇಲ್ಲ. ಮಳೆ ಬಂದರೆ ನನಗೆ ರೀಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಥವಾ ಟೀ ಕೂಡ ಕುಡಿಲಿಲ್ಲ, ಏನಾದರೂ ತಿನ್ನಬೇಕು, ಏನಾದರೂ ಇಲ್ಲಿ ನಮ್ಮ ಒಂದು ಹೋಗುವ ದಾರಿಯಲ್ಲಿ ಎಲ್ಲಿಯಾದರೂ ಸ್ಟಾಲ್ ಏನಾದಿದ್ರೆ ನೋಡಬೇಕು, ಫ್ರೈ ಐಟಮ್ ಏನಾದ್ರು ತಿನ್ನಬೇಕು. ಹಾಗೆ ಯಾವುದು ಗೋಳಿ ಬಜ್ಜಿಯ ಅಲ್ಲಿ ಇದು ಉಂಟು, ಗೋಳಿ ಬಜ್ಜಿ ಎಂತ ಚಿನ್ನ ಮೊನ್ನೆ ಅದು ಬನ್ಸ್ ಅಲ್ಲ, ಗೋಳಿ ಬಜ್ಜಿ ಮತ್ತು ನೀರುಳ್ಳಿ ಬಜ್ಜಿ ಮತ್ತೆಂತ ಇನ್ನೊಂದು ಬ್ರೆಡ್ ಪಕೋಡ. ಸೀರೆಲಿಗೆ ಹಾಕಿ ಒಂದು ಡ್ಯಾನ್ಸ್ ಅದು ಕುಣಿದು ಕುಣಿದು ಹಾಕುವ ಡ್ಯಾನ್ಸಿಗೆ ಕುಣಿದು ಕುಣಿದು ಬಚ್ಚಿ ಹೋಯ್ತು ಆ ಚೆಂಡೆ ಡ್ಯಾನ್ಸಿಗೆ. ಹಾಗೆ ಇವತ್ತು ಅಲ್ಲಿ ಎಡಿಟ್ ಮಾಡ್ತಿರ್ತಾಳೆ, ನನಗೀಗ ನೋಡಬೇಕು ಹೇಗಂತ ಅಂತ ಹೇಳಿ. ಅಲ್ಲಿ ಮೈಂಡಲ್ಲಿ ಅಲ್ಲಿ ಉಂಟು, ಯಾಕೆ ಅಲ್ಲಿ ಎಡಿಟ್ ಮಾಡುವಾಗ ನಾನು ಕೂಡ ಜೊತೆಯಲ್ಲಿ ಇರಬೇಕಲ್ಲ, ಹಾಗೆ ಹಾಗೆ ಮತ್ತೆ ಹೇಳುದು ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಗಾಳಿ ನೋಡಿ, ಅಂದಾಜು ಮೋಡ ಬರ್ತಾ ಉಂಟು, ಈಚೆಗೆ ಮೋಡ ಬರ್ತಾ ಉಂಟು, ಕಪ್ಪು ಕಪ್ಪು ಮೋಡ, ಒಳ್ಳೆ ಕಪ್ಪು ಮೋಡ. ಎಂದಿಗೂ ಜೊತೆಯಾಗಿ ಪದ್ಯ 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 ಚಿನ್ನ ಪದ್ಯ ಹೇಳು. ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನನ್ನ ಬದುಕಲ್ಲಿನಿ ಎಂದು ಲಲಲಾಗಿರು, ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆ. ಸ್ಪೀಚ್ ಕೊಡಿ ಏನಾದ್ರೆ, ಸುಮ್ಮನೆ ಎಂತ ಗಾಳಿ ಬರ್ತದಲ್ಲ, ಒಳ್ಳೆ ಗಾಳಿ ಬರ್ತಾ ಉಂಟು ಒಳ್ಳೆ ಹಾಗೆಲ್ಲ. ಫ್ರೆಂಡ್ಸ್, ನಿಮ್ಮ ಒಂದು ಗಾಳಿ ಬಗ್ಗೆ ಎರಡು ಮಾತು ಹೇಳಿ. ಗಾಳಿಯಾ? ಯಾವ ಗಾಳಿ? ಅಲ್ಲ, ನಿಮ್ಮ ನೀವು ಆಡ್ತಿದ್ದದೆಲ್ಲ ನೆನಪಾಗ್ತದ? ಹೌದು, ಖುಷಿ ಆಗ್ತದೆ ಆಡುವ, ನಾನು ಆಡುವಂತ ಆಗ್ತದೆ. ಬಟ್ ಈಗ ಆಡ್ಲಿಕ್ಕೆ ಅಂತ ಹೇಳಿದ್ರೆ ಇವರು ಬಿಡುದಿಲ್ಲ. ಎಲ್ಲರೂ ಹೋಗಿ ನಾನು ಆಟ ಆಡ್ತಿದ್ದೆ, ಒಂದು ಓವರ್ ಆಟ ಆಡಿ ಕೊಂಡು ಬರ್ತಿದ್ದೆ. ಒಂದು ಓವರಲ್ಲಿ 6 ಬಾಲ್, 6 ಬರ್ತಿದ್ದೆ. ಒಂದು 4 ಇಲ್ಲಪ್ಪ, ಎಲ್ಲ 6. ಒಂದು 4 ಹೊಡಿಬೋದು, ಅದರಲ್ಲಿ ಯಾವ ನೋ ಬಾಲ್ ಹಾಕಿದ್ರೆ ಒಂದು 4. ಗೊತ್ತಾಯ್ತಲ್ಲ? ಗೊತ್ತಾಯ್ತು. ತುಂಬಾ ಗಾಳಿ ಉಂಟು ಫ್ರೆಂಡ್ಸ್, ಇಲ್ಲಿ ಭಾರಿ ಖುಷಿ ಆಗ್ತಾ ಉಂಟು. ಮತ್ತೆ ಈಗ ಮೋಡ ಬರ್ತಾ ಉಂಟು, ಮಳೆ ಬರೋ ಅಂದಾಜೆ ಉಂಟು. ಆದ್ರೂ ಒಂದು ಖುಷಿ ಆಗ್ತಿಲ್ಲ ಕೂತ್ಕೊಳ್ಳಿಕ್ಕೆ. ಏನು ನಿಮ್ಮದು ಆಯ್ತಾ? ಎಡಿಟ್ ಆಯ್ತಾ? ಎಡಿಟ್ ಎಲ್ಲ ಆಯಿತು. ಆಮೇಲೆ ಈಗ ಏನಾದರೂ ಸಿಗ್ತದಾ ಫ್ರೈ ಐಟಮ್ ಏನಾದರೂ? ಫ್ರೈ ಐಟಮ್ ಹೋಗುವ. ಈಗ ಸಿಟಿ ಓಲಾನಕ ಕಾರ್ ಡ್ರೈವ್ ಮಾಡ್ಬೇಕು ಈಗ. ಎಂತ ಹೇಳಿ ಇದು?
ಈರುಳ್ಳಿ ಬಜೆ ಒಂದು ಪ್ಲೇಟ್ ತಗೊಂಡ್ವಿ ಮತ್ತೆ ಇಲ್ಲಿ ಒಂದು ಗೋಳಿ ಬಜೆ. ನನ್ನ ಗಂಡನಿಗೆ ಇಲ್ಲಿಗೆ ಬರಲೇಬೇಕು. ಇದು ನಮ್ಮ ಓಲ್ಡ್ ಫ್ರೆಂಡ್ ಮುಂಚಿಂದು ಹೋಟೆಲ್. ನಾವು ಯಾವ್ದೋ ಸಿಟಿಯಿಂದ ಯಾವ್ದೋ ಸಿಟಿಗೆ ಹೋಗುದಲ್ಲ, ಹಾಗೆ ನಾವು ಅವರ ಸಿಟಿಯನ್ನು ಗಲೀಜು ಮಾಡಬಾರ್ದಲ್ಲ. ಅದಕ್ಕೋಸ್ಕರ ನಾವು ಈ ತರ ಬ್ಯಾಗ್ ಇಡಬೇಕು. ಈ ತರ ಬ್ಯಾಗ್ ಇಲ್ಲಿ ಸೈಡ್ ಇರ್ತದಲ್ಲ, ಅಲ್ಲಿಗೆ ಹಾಕಿಡ್ಬೇಕು. ಮತ್ತೆ ನಮ್ಮ ಸಿಟಿಗೆ ಹೋಗಿ ನಮ್ಮ ಸಿಟಿಯಲ್ಲಿ ಬಿಸಾಡಬಾರ್ದು. ನಮ್ಮ ಸಿಟಿಯಲ್ಲಿರೋ ಮನೆಗೆ ಹಾಕೊಂಡು ಬಿಸಾಡ್ಬೇಕು ಅಷ್ಟೇ. ಬಾಯ್ ಇಷ್ಟೊಳ್ಳೆ ಬುದ್ಧಿಯಪ್ಪ. ಒಳ್ಳೆ ಬುದ್ಧಿ ಬಂದಿದೆ ನಮ್ಮ ಚಿನ್ನಿಗೆ. ಬುದ್ಧಿ ಅದು ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಭಿಯಾನ.